ರಾಜ್ಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ. ಡಿಸಿಎಂ ಡಿಕೆಶಿ ಸ್ಫೋಟಕ ಮಾತು ಯಾರು ಹಾಗಾದ್ರೆ ಟಾರ್ಗೆಟ್ ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಸ್ಫೋಟಕ ಮಾತು ಹಾಗಾದ್ರೆ ಯಾರು ಟಾರ್ಗೆಟ್? ಸ್ವಪಕ್ಷೀಯರಿಗೋ ಕುಮಾರಸ್ವಾಮಿ ಮೇಲೋ ಗುಡುಗು ಇದು. ಯಾರು ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಮುಂದೆ ನಮ್ಮ ಪಕ್ಷದವರು ನಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ. ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಗುಣ ಮತ್ತೊಂದಿಲ್ಲ. ನಾನು ಎಂದಿಗೂ ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ನಮ್ಮ ಸಮುದಾಯದವರೇ ನನ್ನ ಬೆನ್ನಿಗೆ ಚಾಕು ಹಾಕ್ತಿದ್ದಾರೆ. ನಾನು ಎಂದಿಗೂ ನೇರವಾಗಿ ಹೋರಾಟ ಮಾಡುವವನು. ಬಹುತೇಕರಿಗೆ ನನ್ನ ಮೇಲಿನ ಅಸೂಯೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ನಾನು ಪ್ರಾಮಾಣಿಕವಾಗಿದ್ದೆ. ಈಗ ಎಚ್ಡಿಕೆ ಬೆನ್ನಿಗೆ ಚೂರಿ ಹಾಕಿದ್ದೇನೆ ಅಂತಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ, ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತಾ ಹೋಗಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಈಗ ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಡಿಸಿಎಂ ಡಿಕೆಶಿ ಸ್ಫೋಟಕ ಮಾತು ಹಾಗಾದ್ರೆ ಯಾರು ಟಾರ್ಗೆಟ್? ಸ್ವಪಕ್ಷೀಯರೋ ಅಥವಾ ಕುಮಾರಸ್ವಾಮಿಯ ಮೇಲೆ ಈ ಒಂದು ಗುಡುಗ? ಯಾರು ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಮುಂದೆ ನಮ್ಮ ಪಕ್ಷದವರು ನನ್ನ ಬಗ್ಗೆ ತೀರ್ಮಾನ ಮಾಡ್ತಾರೆ. ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಗುಣ ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ. ನಾನು ಎಂದಿಗೂ ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ನಮ್ಮ ಸಮುದಾಯದವರೇ ನನ್ನ ಬೆನ್ನಿಗೆ ಚಾಕು ಹಾಕ್ತಿದ್ದಾರೆ. ನಾನು ಎಂದಿಗೂ ನೇರವಾಗಿ ಹೋರಾಟ ಮಾಡುವವನು. ಬಹುತೇಕರಿಗೆ ನನ್ನ ಮೇಲಿನ ಅಸೂಯೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ನಾನು ಪ್ರಾಮಾಣಿಕವಾಗಿದ್ದೆ. ಈಗ ಎಚ್ಡಿಕೆ ಬೆನ್ನಿಗೆ ಚೂರಿ ಹಾಕಿದ್ದೇನೆ ಅಂತಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ, ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತಾ ಹೋಗ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಹಾಗಾಗಿ ತಮ್ಮ ಸ್ವಪಕ್ಷದಲ್ಲಿರುವಂತವರಿಗೆ ಹೇಳಿದ್ದಾರಾ ಅಥವಾ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಗುಡುಗಿದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಮಾರ್ಮಿಕ ನುಡಿಗಳನ್ನು ನುಡಿತಾ ಇರ್ತಾರೆ. ಜೊತೆಗೆ ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದಕ್ಕೆ ನಾನಾ ಅರ್ಥಗಳಿರುತ್ತೆ. ಈಗ ಸದ್ಯಕ್ಕೆ ನಂಬಿಕೆಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ, ನಂಬಿಕೆಯೇ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆಯೂ ಕೂಡ ಕೆಲವೊಂದಿಷ್ಟು ಬಾರಿ ಅಬ್ಬರಿಸುವಂತಹ ಸಂದರ್ಭದಲ್ಲಿ ಅಥವಾ ಕೆಲವೊಂದಿಷ್ಟು ಬಾರಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಂಬಿಕೆಯ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ನಂಬಿಕೆಯ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ. ಸಾಕಷ್ಟು ಬಾರಿ ಈ ರೀತಿಯಾಗಿ ಮಾರ್ಮಿಕ ನುಡಿಯನ್ನ ನುಡಿತಾ ಇರ್ತಾರೆ. ಆದ್ರೆ ಈ ಬಾರಿ ಏನು ನಂಬಿಕೆಯ ಮುಖ್ಯ ಅಂತ ಹೇಳಿದ್ದಾರೆ. ಇದು ತಮ್ಮ ಸ್ವಪಕ್ಷದವರಿಗೆ ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಗುಡುಗಿದ್ದಾರಾ? ಸಾಹಿತ್ಯ ಇದೆಲ್ಲ ಸ್ವಪಕ್ಷದವರಿಗೆ ಹೇಳ್ದಂಗಿದೆ. ಯಾಕಂದ್ರೆ ನಂಬಿಕೆ ಕೊಟ್ಟು ಅನ್ನುವಂತಹ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಈಗಲ್ಲ, ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ತಮಗೆ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಇದೀಗ ಈ ವಿಚಾರವಾಗಿ ಮತ್ತೊಮ್ಮೆ ಈ ಒಂದು ಕೊಟ್ಟ ಮಾತಿನ ವಿಚಾರ ಜೊತೆಗೆ ಸ್ವಪಕ್ಷದ ವಿಚಾರವನ್ನು ಕೂಡ ಹೇಳಿರುವಂತಹದ್ದು. ಇದರ ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ ತಿಳಿಯುವ ಕೆಲಸವನ್ನ ಮಾಡುವಂತದ್ದು. ನಾನು ಯಾರ ಬೆನ್ನಿಗೂ ಎಂದಿಗೂ ಚೂರಿ ಹಾಕಿಲ್ಲ. ನಮ್ಮ ಸಮುದಾಯದವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಾನು ಎಂದಿಗೂ ನೇರವಾಗಿ ಹೋರಾಟ ಮಾಡುವವನು. ಬಹುತೇಕರಿಗೆ ನನ್ನ ಮೇಲೆ ಅಸೂಯೆ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಎಚ್ಡಿಕೆ ಸಿಎಂ ಆಗಿದ್ದಾಗ ಕೂಡ ನಾನು ಪ್ರಾಮಾಣಿಕನಾಗಿದ್ದೆ. ಯಾವುದೇ ರೀತಿಯಾದಂತಹ ಬೆನ್ನಿಗೆ ಅವರಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತನ್ನ ಆಡಿರುವಂತಹದ್ದು. ಈ ಮೂಲಕ ನೋಡೋದಾದ್ರೆ ಅದು ಅವರು ಎರಡು ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಒಂದು ಕುಮಾರಸ್ವಾಮಿ ವಿಚಾರವಾಗಿ, ಮತ್ತೊಂದು ಏನು ಸ್ವಪಕ್ಷದವರಿಗೆ ನಂಬಿಕೆ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೂ ಕೂಡ ತಿಳಿಯುವ ಕೆಲಸವನ್ನ ಮಾಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿ.